ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಪೊಲೀಸರಿಂದ ಮಾಹಿತಿ ಪಡೆದು ತನಿಖೆಯನ್ನ ಮಾಡುತ್ತಿದ್ದಾರೆ. ಆರೋಪಿಗಳು ತೀರ್ಥಹಳ್ಳಿಯವರು ಎಂಬ ಮಾಹಿತಿ ಕೂಡ ಸಿಕ್ಕಿತ್ತು ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಿವಮೊಗ್ಗ ಬ್ಲಾಸ್ಟ್ ಸಂಬಂಧಿಸಿ ತನಿಖೆಯನ್ನ ಮಾಡಲಾಗಿತ್ತು, ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ ತನಿಖೆ ಮುಂದುವರಿಯುತ್ತೆ ಅಂತ ಇದೇ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ಇನ್ನು ಫೆಬ್ರವರಿ 29ರಂದು ಬಾಂಬ್ ಬ್ಲಾಸ್ಟ್ ಆಗಿತ್ತು. ಇಡೀ ವಿಶ್ವವೇ ಅದನ್ನ ನೋಡಿದೆ. ಅವತ್ತಿನಿಂದಲೇ ನಮಗೆ ಸಿಕ್ಕ ಫುಟೇಜಸ್ ಹಾಗೆ ಬೇರೆ ಬೇರೆ ಸಿಸಿಟಿವಿ ಪರಿಶೀಲನೆ ಎಲ್ಲವೂ ಕೂಡ ಮಾಡಿದ್ವು. ಇನ್ನು ಎನ್ಐಎ ನೇರ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರ ಜೊತೆ ಅವರು ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಮಾಹಿತಿ ಆಧರಿಸಿ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಶಿವಮೊಗ್ಗ ಬ್ಲಾಸ್ಟ್ ಸಂಬಂಧಿಸಿ ತನಿಖೆ ಕೂಡ ನಡೆದಿತ್ತು. ವ್ಯಕ್ತಿಗಳು ತೀರ್ಥಹಳ್ಳಿಯವರು ಎಂಬ ಮಾಹಿತಿ ಕೂಡ ಸಿಕ್ಕಿತ್ತು. ಇನ್ನು ಬಟ್ಟೆ, ಕ್ಯಾಪ್ ಎಲ್ಲ ಟ್ರ್ಯಾಕ್ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಎನ್ಐಎ ಅವರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಅವತ್ತಿನಿಂದನೇ ನಮಗೆ ಸಿಕ್ಕಿದಂಥ ಫುಟೇಜಸ್ಸು, CCTV ಫುಟೇಜಸ್ಗಳು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಸಿಕ್ಕಿದಂಥ ಫುಟೇಜಸ್ಸನ್ನು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ NIA-ನವರು, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿನವರು ಅವರು ಕೂಡ ಇದನ್ನು ಇನ್ವಾಲ್ವ್ ಆಗಿ ಈ ಕೇಸನ್ನು ಅವರೇ ಟೇಕನ್ ಓವರ್ ಮಾಡಿದ್ದಾರೆ. ನಮ್ಮ ಪೊಲೀಸ್ನವರ ಜೊತೆಗೆ ಅವರು ಕೂಡ ಇನ್ವೆಸ್ಟಿಗೇಷನ್ ಅನ್ನು ಮುಂದುವರಿಸಿದ್ದಾರೆ. ಏನು ನಮಗೆ ಸಿಕ್ಕಿದಂಥ ಮಾಹಿತಿಗಳು ಮತ್ತು ಅವರು ಗ್ಯಾದರ್ ಮಾಡಿದಂಥ ಮಾಹಿತಿಗಳೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿಕೊಂಡು ಅವರು ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅನೇಕ ಮಾಹಿತಿಗಳನ್ನು ನಮ್ಮ ಪೊಲೀಸ್ನವರು ಅವರಿಗೆ ಕೊಟ್ಟಿದ್ರು. ಒಂದು ಅನುಮಾನ ವ್ಯಕ್ತ ಆಗಿತ್ತು. ಅವರು ಹಿಂದೆ ಶಿವಮೊಗ್ಗದಲ್ಲಿ ಬ್ಲಾಸ್ಟ್ ಆಗಿದ್ದಾಗ ಅವರು ಇನ್ವಾಲ್ವ್ ಆಗಿದ್ದಂಥ ವ್ಯಕ್ತಿಗಳಿರ್ಬೋದು ಅಂತೇಳಿ ಒಂದು ಅನುಮಾನಿ ಮೇಲೆ ಪರಿಶೀಲನೆ ಮಾಡುವಾಗ ಅವರು ಆ ವ್ಯಕ್ತಿಗಳು ತೀರ್ಥಹಳ್ಳಿಯಿಂದ ಬಂದಂಥವರು ಅಂತೇಳಿ ನಮ್ಮ ಪೊಲೀಸ್ನವರಿಗೆ ಮಾಹಿತಿ ಸಿಕ್ಕಿತು. ಅದರ ಆಧಾರದ ಮೇಲೆ ಮತ್ತು ಇನ್ನು ಬೇರೆ ಬೇರೆ ಹಾಕ್ಕೊಂಡಿದ್ದಂಥ ಬಟ್ಟೆ, ಕ್ಯಾಪು ಅದೆಲ್ಲವನ್ನು ಕೂಡ ಟ್ರ್ಯಾಕ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡುವಾಗ ನಿನ್ನೆ ರಾತ್ರಿ NIA-ನವರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಅದು ಹಳ್ಳಿ, ಊರಿನ ಹೆಸರು ದಿಗಾ ಅಂತಕ್ಕಂಥ ಊರಿನಲ್ಲಿ ಹೋಟೆಲ್ ಒಂದರಲ್ಲಿ ಇದ್ರು ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ಅವತ್ತಿನಿಂದನೇ ನಮಗೆ ಸಿಕ್ಕಿದಂಥ ಫುಟೇಜಸ್ಸು, CCTV ಫುಟೇಜಸ್ಗಳು ಈಗಾಗಲೇ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಆರೋಪಿಗಳನ್ನು NIA ಅಧಿಕಾರಿಗಳು ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೀತಾ ಇದೆ. ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ಆ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬರ್ತಾ ಇರುವಂತಹ ದೃಶ್ಯಾವಳಿಗಳು ನಿಮ್ಮ ಜೀ ಕನ್ನಡ ನ್ಯೂಸ್ಗೆ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಆರೋಪಿಗಳನ್ನ ಯಾವ ರೀತಿ NIA ಅಧಿಕಾರಿಗಳು ಹಾಗೆ ಪೊಲೀಸ್ ಟೀಮ್ ಕರೆದುಕೊಂಡು ಬಂದಿದ್ದಾರೆ ಅನ್ನೋದ್ರ ಕುರಿತಾಗಿ ನೀವು ಗಮನಿಸಬಹುದು. ನಿಜಕ್ಕೂ ಕೂಡ ತುಂಬಾನೇ ಆಟ ಆಡಿಸ್ಬಿಟ್ರು ಈ ಆರೋಪಿಗಳು ಅಂತಾನೆ ಹೇಳಬಹುದು. ಎಲ್ಲೆಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಹುಡುಕಿದ್ರು, ಹಾಗೆ ಒಂದೇ ಒಂದು ಕ್ಲೂ ಕೂಡ ಬಿಟ್ಕೊಟ್ಟಿರ್ಲಿಲ್ಲ ಈ
ಆರೋಪಿಗಳು ಅಂತಲೇ ಹೇಳಬಹುದು. ಕೊನೆಗೂ NIA ಅಧಿಕಾರಿಗಳಿಗೆ ತನಿಖೆ ನಡೆಸೋದಕ್ಕೆ ಹೆಲ್ಪ್ ಮಾಡಿದ್ದೆ ಆ ಆರೋಪಿ ಧರಿಸಿದ್ದಂತಹ ಟೋಪಿ ಹಾಗೆ ಬಟ್ಟೆ ಅಂತಲೇ ಹೇಳಬಹುದು. ಫೈನಲಿ ಈಗ ಯಾವಾಗ ಫೆಬ್ರವರಿ 29ರಂದು ನಡೆದಂತಹ ಘಟನೆ ಇದು. ಈಗ ಸತತವಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ಗಂಭೀರವಾದಂತಹ ಹುಡುಕಾಟವನ್ನು ನಡೆಸಿ ಈಗ ಪಶ್ಚಿಮ ಬಂಗಾಳದಲ್ಲಿ ಇವರು ಸೆರೆ ಸಿಕ್ಕರು. ಪಶ್ಚಿಮ ಬಂಗಾಳದಿಂದ ಇದೀಗ ರಾಜ್ಯಕ್ಕೆ ಕರೆತಂದು ಅವರನ್ನು ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನೊಂದು ಮಾಹಿತಿ ಏನು ಅಂತಂದರೆ, ಇವರೆಲ್ಲರೂ ಕೂಡ ತೀರ್ಥಹಳ್ಳಿಯವರು ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. ಅದರ ಸತ್ಯಾಸತ್ಯತೆಗಳ ಕುರಿತಾಗಿ ಇನ್ನಷ್ಟೇ ವಿಚಾರಣೆ ಕೂಡ ನಡಿಬೇಕಾಗಿದೆ ಅಂತಲೇ ಹೇಳಬಹುದು. ಪೊಲೀಸರಿಗೆ NIA ಟೀಮ್ಗೆ ಚಳ್ಳೆಹಣ್ಣು ತಿನ್ನಿಸಿದ್ದಂತಹ ಆರೋಪಿಗಳ ಬಂಧನ ಅಂತೂ ಫೈನಲಿ ಆಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸ್ಟೆಪ್ ಏನು ಎತ್ತ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು. ಯಾಕಂದರೆ ಈಗ ಬಂಧಿಸಿರುವಂತಹ ಆರೋಪಿಗಳಲ್ಲಿ ಬೇರೆ ಯಾರಾದರೂ ಇವರ ಜಾಲ ಇದೆಯಾ ಅಥವಾ ಇನ್ನೂ ಎಷ್ಟು ಜನ ಇದ್ದಾರೆ, ಏನು ಎತ್ತ ಅನ್ನೋದರ ಕುರಿತಾಗಿ NIA ಟೀಮ್ ಕೂಡ ವಿಚಾರಣೆ ನಡೆಸ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.